ಧಾರವಾಡದಲ್ಲಿ ಭ್ರಷ್ಟರ ಭೇಟಿಯಾಡಿದ ಲೋಕಾಯುಕ್ತ ಕೃಷಿ ವಿಜಿಲೆನ್ಸ್ ಉಪನಿರ್ದೇಶಕ ರಾಜಶೇಖರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಅಧಿಕಾರಿ ರಾಜಶೇಖರ್ ತಬ್ಬಿಬ್ಬಾಗಿದ್ದಾರೆ. ಹಣದ ಕಂತೆಯನ್ನ ಕಮೋಡ್ಗೆ ಹಾಕಿ ಫ್ಲಶ್ ಮಾಡಿದ್ದಾರೆ ಅಧಿಕಾರಿ. ರಾಜಶೇಖರ್ ನಿವಾಸದಲ್ಲಿ ತನಿಖೆಯನ್ನ ಮುಂದುವರೆಸಿದೆ ಲೋಕಾಯುಕ್ತ. ತನಿಖೆ ಸಂದರ್ಭದಲ್ಲಿ 300 ಗ್ರಾಂ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. 50,000 ಮಾತ್ರ ಫ್ಲಶ್ ಮಾಡಿರೋದಾಗಿ ಹೇಳ್ತಾ ಇದ್ದಾರೆ ರಾಜಶೇಖರ್. ಆದರೆ 50,000ಕ್ಕೂ ಹೆಚ್ಚು ಹಣ ಫ್ಲಶ್ ಮಾಡಿರೋ ಬಗ್ಗೆ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ದಾಖಲೆ ಪರಿಶೀಲನೆ ವೇಳೆ ಭಾರೀ ಪ್ರಮಾಣದ ಅಕ್ರಮ ಆಸ್ತಿ ಕೂಡ ಪತ್ತೆಯಾಗಿದೆ. 50,000 ರೂಪಾಯಿ ನಾವು ಮನೆಯಲ್ಲಿ ಇಟ್ಕೊಳ್ಬಹುದು, 3 ಲಕ್ಷದವರೆಗೂ ಕೂಡ ನಾವು ಮನೆಯಲ್ಲಿ ಹಣ ಇಟ್ಕೊಳ್ಬಹುದು ಅನ್ನುವಂತಹ ರೂಲ್ಸೇ ಇದೆ. ಅಷ್ಟರ ಮೇಲೆ ನಾವು ಹಣ ಇಟ್ಕೊಳ್ತಿದ್ದೀವಿ ಅಂತಂದರೆ ಯಾಕೆ ಇಟ್ಕೊಂಡಿದ್ದೀವಿ, ಎಲ್ಲಿಂದ ತೆಗೆದುಕೊಂಡು ಬಂದಿದ್ದೀವಿ, ಯಾರಿಗೆ ಕೊಡಬೇಕು ಅಥವಾ ಯಾರದ್ದು ಹಣ, ಹೇಗೆ ಬಂತು ಹಣ, ಇದೆಲ್ಲವನ್ನೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಅಥವಾ ರೇಡ್ ನಡೆದಂತಹ ಸಂದರ್ಭದಲ್ಲಿ ಪ್ರೂಫನ್ನು ಕೊಡಬೇಕಾಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್. ರಾಜಶೇಖರ್ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ರು. ಇನ್ನೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರಾ, ಸ್ಥಳದಲ್ಲೇ ಇದ್ದಾರಾ, ಎಲ್ಲೆಲ್ಲಿ ರೇಡ್ ಮಾಡಿದ್ರು ಅಂತ? ಖಂಡಿತ ರಮ್ಯ, ಈಗಾಗಲೇ ಬೆಳಿಗ್ಗೆ 6:30 ಆರಂಭ ಆಗಿರುವಂತಹ ಲೋಕಾಯುಕ್ತ ದಾಳಿ ಈಗಾಗಲೇ ರಾಜಶೇಖರ್ ಏನಿದ್ದಾರೆ ಅವ್ರ ಮನೆ ಮೇಲೆ ನಿರಂತರವಾಗಿ ಪರಿಶೀಲನೆ ಆಗಿಗೆ ಅಂದ್ರೆ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳಿಗೆ ಬೆಳಿಗ್ಗೆ ಒಟ್ಟು 3 ಭಾಗಗಳಲ್ಲಿ ದಾಳಿಯನ್ನ ಮಾಡಿದಂತ ವೇಳೆಯಲ್ಲಿ ಅನೇಕ ದಾಖಲೆಗಳು ಈಗಾಗಲೇ ಸಿಕ್ಕಿರುವ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಬೆಳಿಗ್ಗೆ ಅಧಿಕಾರಿಗಳು ಬಂದಂತ ವೇಳೆಯಲ್ಲಿ ಒಂದಿಷ್ಟು ಹಣವನ್ನ ಪ್ಲಸ್ ಅಂದ್ರೆ ಟಾಯ್ಲೆಟ್ ನ ಕಮೋಡ್ ನಲ್ಲಿ ಹಾಕಿ ಪ್ಲಸ್ ಮಾಡಿರೋದು ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಅದು ಕೂಡ ಅದಾದ್ಮೇಲೆ ಒಂದಿಷ್ಟು ಗೋಲ್ಡ್ ಅನ್ನ ನೋಡುವಂತ ಸಮಯದಲ್ಲಿ ಅಲ್ಲೂ ಕೂಡ 300 ಗ್ರಾಂ ಬಂಗಾರ ಕೂಡ ಪತ್ತೆ ಆಗಿರುವಂತ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯ ಈಗಾಗಲೇ ಮತ್ತೊಂದು ಮನೆ ಏನಿದೆ ಅಲ್ಲೂ ಕೂಡ ಅಂದ್ರೆ ರಾಣಿ ಚೆನ್ನಮ್ಮನಗರದ ಮತ್ತೊಂದು ಮನೆಗೆ ಈಗಾಗಲೇ ಅಧಿಕಾರಿಗಳು ರಾಜಶೇಖರ್ ಬಿಜಾಪುರನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ಶ್ರೀಧರ್, ಬರೀ 50,000 ರೂಪಾಯಿ ಹಣ ಮಾತ್ರ ಫ್ಲಶ್ ಮಾಡಿರೋದಾ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನ ಫ್ಲಶ್ ಮಾಡಿದಾರಾ? ಯಾಕೆಂದ್ರೆ 50,000 ರೂಪಾಯಿ ಇಟ್ಕೊಳ್ಬಹುದಲ್ಲ ಮನೇಲಿ? ಖಂಡಿತ ರಮ್ಯ, ಇದ್ರ ಬಗ್ಗೆನೂ ಕೂಡ ಈಗಾಗಲೇ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಯಾಕಂತಂದ್ರೆ ಅವರು ಅಂದ್ರೆ ಅಧಿಕಾರಿ ಹೇಳ್ತಿರೋದು ಕೇವಲ 50,000 ಅಷ್ಟೇ ನಾನು ಪ್ಲಸ್ ಮಾಡಿದ್ದೀನಿ, ಉಳಿದಿದ್ದ ಅಮೌಂಟ್ ನನ್ನ ಹತ್ರ ಅಷ್ಟೊಂದು ಇರ್ಲಿಲ್ಲ ಅನ್ನೊಂದು ಮಾತನ್ನು ಕೂಡ ಹೇಳ್ತಿರುವಂತ ಮಾಹಿತಿ ಕೂಡ ಸಿಕ್ಕಿದೆ. ಯಾಕಂತಂದ್ರೆ ಅರ್ಧ ಗಂಟೆ ಅಧಿಕಾರಿಗಳು ಹೊರಗೆ ಕಾದಿರೋದ್ರಿಂದ ಹೆಚ್ಚಿನ ಹಣವನ್ನ ಈಗಾಗಲೇ ಅಲ್ಲಿ ಕಮೋಡ್ ನಲ್ಲಿ ಹಾಕಿರುವಂತ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಪಡಿತಾ ಇರುವಂತದ್ದು ಅಧಿಕಾರಿಗಳು. ಈ ನಿಟ್ಟಿನಲ್ಲಿ ನಿರಂತರವಾಗಿ ದಾಖಲೆಗಳ ಪರಿಶೀಲನೆ ಮತ್ತು ಮೊನ್ನೆ ಅಷ್ಟೇ 10 ಲಕ್ಷ ಹಣವನ್ನ ಈಗಾಗಲೇ FD ಇಟ್ಟಿರೋ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳಿಂದ ನಿರಂತರವಾಗಿ ಬ್ಯಾಂಕ್ ಪಾಸ್ಬುಕ್ಗಳ ಪರಿಶೀಲನೆ ನಡೀತಾ ಇದೆ. ಇದ್ರ ಜೊತೆ ಎಲ್ಲೆಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ ಅಷ್ಟೇ ಅಲ್ಲೇ ಶಿಗ್ಗಾವಿಲಿ ಇರುವಂತ ವಾಟರ್ ಫಾಲ್ಸ್ ಕೂಡ ಇವರ ಒಂದು ಅಕ್ರಮದ ಆಸ್ತಿ ಆಗಿರ್ಬೋದು ಅನ್ನೋದು ಕೂಡ ಅಲ್ಲಿ ತನಿಖೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಅಕ್ರಮ ಆಸ್ತಿ ಆಗಿದೆ ಅವನ್ನೆಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು ಲೋಕಾಧಿಕಾರಿಗಳು ಈಗಾಗಲೇ. ರಮ್ಯ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಶ್ರೀಧರ್.